Hey guys, everyone, this is Kritika. Welcome back to my channel. So, ಇವತ್ತಿನ ಒಂದು ಇದರಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಹೇಗೆ KCET ಪ್ರಿಪ್ರೇಷನ್ನ ಫ್ರಮ್ ಝೀರೋ ಸ್ಟಾರ್ಟ್ ಮಾಡೋದು ಅಂತ. ಇಫ್ ಯು ಆರ್ ಕರ್ನಾಟಕ ಸ್ಟೂಡೆಂಟ್ ಹೂ ಇಸ್ ಏಮಿಂಗ್ ಫಾರ್ ಗೆಟಿಂಗ್ ಗುಡ್ ಕಾಲೇಜಸ್ ಥ್ರೂ KCET 2026, then this video is for you. Then let's get started. ಸೊ ಹಾಗಾದರೆ ಇವಾಗ KCET ಅಂದ ತಕ್ಷಣ ತುಂಬ ಟಫೆಸ್ಟ್ ಎಕ್ಸಾಮ್ ಅಂತ ಫೀಲ್ ಮಾಡಿಕೊಂಡು ಭಯ ಪಟ್ಕೊಂಡು ಸರಿಯಾಗಿ ಪ್ರಿಪ್ರೇಷನ್ನೇ ಆಗ್ತಾ ಇರೋದಿಲ್ಲ ನೀವು. ಸೊ ಇದು ಕಾಮನ್ ಮಿಸ್ಟೇಕ್ಸ್ ದಟ್ ವಿ ಡು. ಬಟ್ ಆ್ಯಕ್ಚುಲಿ KCET ತುಂಬ ಈಸಿ ಎಕ್ಸಾಮ್ ಆಗುತ್ತೆ ವೆನ್ ವಿ ಪ್ರಿಪೇರ್ಡ್ ಇಟ್ ಇನ್ ಅ ರೈಟ್ ಪಾತ್ವೇ ವಿತ್ ಕನ್ಸಿಸ್ಟೆನ್ಸಿ. ಸೊ ಹಾಗಾದರೆ KCET ಅಂದರೆ ಏನು? ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. 4 ಸಬ್ಜೆಕ್ಟ್ ಇರುತ್ತೆ, PCMB. ಈಚ್ ಸಬ್ಜೆಕ್ಟು 60 ಮಾರ್ಕ್ಸು, 60 ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ ನೀವು ಇಂಜಿನಿಯರಿಂಗ್ಗೆ ಹೇಮಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಆಗ 3 ಸಬ್ಜೆಕ್ಟ್ಸ್ ಕನ್ಸಿಡರ್ ಆಗುತ್ತೆ. PCM 180 ಮಾರ್ಕ್ಸ್ಗೆ, ಈಚ್ ಕ್ಯಾರೀಸ್ 60 ಮಾರ್ಕ್ಸ್. ಸೊ ಹಾಗಾದರೆ ಈಗ ಒಂದು KCET ಏನಿದೆ, ದಿಸ್ ಈಸಿ ಎಕ್ಸಾಮ್ ಏನಿದೆ, ಸೊ ಅದನ್ನು ಹೇಗೆ ಕ್ರ್ಯಾಕ್ ಮಾಡೋದು? ಎಷ್ಟು ದಿನ ಇದೆ ನಮಗೆ? ಇವತ್ತು January 19, ನಿಮಗೆ ಎಕ್ಸಾಮ್ ಇರೋದು April 23. ಅರೌಂಡ್ ಏನಿಲ್ಲ ಅಂದರೂ ಕೂಡ 90+ ಡೇಸ್ ನಿಮಗೆ ಬಾಕಿ ಇದೆ ಪ್ರಿಪೇರ್ ಆಗೋದಕ್ಕೆ. ಸೊ ಒಂದು ಪ್ರಾಪರ್ ವೇಯಲ್ಲಿ ನೀವು ಪ್ರಿಪೇರ್ ಆದ್ರಿ ಅಂತ ಅಂದರೆ ಎಸ್, ಯು ವಿಲ್ ಗೆಟ್ ದ ಗುಡ್ ರ್ಯಾಂಕ್ ಇನ್ KCET. ಸೊ ಹಾಗಾದರೆ ಇವಾಗ ಸಿಲೆಬಸ್ ಏನು KCETಗೆ ಅಂದರೆ 100% ನಾನು ಹೇಳೋದು ಟೆಕ್ಸ್ಟ್ ಬುಕ್ಸ್ನ ಫಾಲೋ ಮಾಡಿ. 11th ಮತ್ತು 12th ಏನು NCERT ಇದೆ, ದಟ್ ಈಸ್ ದ ಗಾಡ್ ಅಂತ ಹೇಳ್ಬೋದು, ಅದನ್ನು ಫಾಲೋ ಮಾಡಿ. ಅದನ್ನು ಬಿಟ್ಟು ಈ ಟೈಮಲ್ಲಿ, ಅದು ಈ ಕ್ರೂಷಿಯಲ್ ಟೈಮಲ್ಲಿ ಬೇರೆ ಬೇರೆ ಬುಕ್ಸ್ನ ಓದೋದು, ಬೇರೆದನ್ನೆಲ್ಲ ನೋಡೋದು, ಸೊ ಈ ಒಂದು ಇದರಲ್ಲಿ ಟೈಮ್ ವೇಸ್ಟ್ನ ಮಾಡಿಬಿಡಿ. ಕರೆಕ್ಟಾಗಿ ನೀವು NCERTನ ಫಾಲೋ ಮಾಡಿ. ಅದರಲ್ಲಿ 11th ಮತ್ತು 12th, ಅದರಲ್ಲಿ 12th ಫುಲ್ ಫೋಕಸ್ ಮಾಡಿ. ಸೊ ಈ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಮಿಸ್ಟೇಕ್ ಆಗಿ, ಓಕೆ ಇವಾಗ ಪ್ರಿಪ್ರೇಟರಿ ನಡೀತಿದೆ ಅಂದ್ಕೊಳ್ತೀನಿ, ಸೊ ಇದನ್ನು ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಏನು ಮಾಡೋಣ, ಸೊ ಫೆಬ್ರವರಿಯಲ್ಲಿ 11th ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಕೂಡ ಏನು ಮಾಡ್ತೀರಾ, ಸೊ ಫೆಬ್ರವರಿಯಲ್ಲಿ 11th ಸ್ವಲ್ಪ 10 ದಿನ 11th ಕೊಡ್ತೀರಾ, ಆಮೇಲೆ ಮತ್ತೆ 12th ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ. ಇದರಲ್ಲಿ ಏನಾಗುತ್ತೆ, ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಬೇಡಿ. ಕರೆಕ್ಟಾಗಿ ಈಗ 12th ಕಂಪ್ಲೀಟಾಗಿ ನೀವು ಪ್ರಿಪೇರ್ ಆಗಿ. ಸೊ ಅದಾದಮೇಲೆ ಏನು ಬರುತ್ತೆ ರಜೆ ನಿಮಗೆ, ಅಲ್ಲಿ ನಿಮಗೆ ಬೇಕಾದ್ರೆ 11th ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳಿ. ಬಟ್ 12th ಏನಿದೆ ಅದು 75% ನಿಮಗೆ 12th ಬರೋದ್ರಿಂದ, ಮೆಜಾರಿಟಿ 12th ಆಗಿರೋದ್ರಿಂದ ಕಂಪ್ಲೀಟ್ ಫೋಕಸ್ ಈಗ ನೀವು 12th ಕೊಡಿ. ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ 12th ಮೇಲೆ ತೋರಿಸಿ. ಸೊ 11th 12th ಮಿಕ್ಸ್ ಆಗಿ ಎಲ್ಲ ಹಾಳಾಗೋದು ಬೇಡ. ಸೊ ಪರ್ಟಿಕ್ಯುಲರ್ ಆಗಿ ಈಗ 12th ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ದೆನ್ ಇನ್ನೊಂದು ಹೇಳಬೇಕು, ಬಯಾಲಜಿ ಸ್ಟೂಡೆಂಟ್ಸ್ ಯಾರಿದ್ದೀರೋ, ಡೋಂಟ್ ನೆಗ್ಲೆಕ್ಟ್ ಮ್ಯಾಥ್ಸ್. ಸೊ ಈ ಟೈಮಲ್ಲಿ ನಿಮಗೆ ನಾನು ನೀಟ್ ಕ್ರ್ಯಾಕ್ ಮಾಡ್ತೀನಿ ಆ ಥರ ಎಲ್ಲ ನಿಮಗೆ ಒಂದು ಐಡಿಯಾ ಇರುತ್ತೆ. ಸೊ ಹಾಗಾಗಿ ನೀವು KCETನ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಬಟ್ ಟೈಮ್ ಏನಾಗುತ್ತೆ ಮುಂದಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಮ್ಯಾಥ್ಸ್ನ ದಯವಿಟ್ಟು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ಸೊ ಮುಂದಕ್ಕೆ ನೀವು ಇವಾಗ ಇಂಜಿನಿಯರಿಂಗೇ ಮಾಡಲ್ಲ ನಾನು ಅಂತ ಅಂದ್ಕೊಳ್ಬೋದು, ಮುಂದೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮ್ಯಾಥ್ಸ್ನ ನೆಗ್ಲೆಕ್ಟ್ ಮಾಡಿಬಿಡಿ. ಅಟ್ಲೀಸ್ಟ್ ಬೋರ್ಡ್ ಎಕ್ಸಾಮ್ ಅಂತ ಏನು ಪ್ರಿಪೇರ್ ಆಗ್ತಿದೆಯೋ ಅದನ್ನು ಸ್ವಲ್ಪ ಡೆಪ್ತ್ ಆಗಾದರೂ ಪ್ರಿಪೇರ್ ಆಗಿ, ದಟ್ ವಿಲ್ ಹೆಲ್ಪ್ ಯು ಫಾರ್ ದ KCET. ಸೊ ಬಯೋ ಸ್ಟೂಡೆಂಟ್ಸ್, ಡೋಂಟ್ ನೆಗ್ಲೆಕ್ಟ್ ಮ್ಯಾಥ್ಸ್. ಸೊ ನಮಗೆ ಬುಕ್ಸ್ ಯಾವ್ದಾವ್ದು ರೆಫರ್ ಮಾಡಬೇಕು ಅಂತ ಅಂದರೆ ನಾನು ಹೇಳೋದು NCERT ಇಸ್ ದ ಬೆಸ್ಟ್. ಅದನ್ನು ಬಿಟ್ಟು ಬೇರೆ ಬುಕ್ಸ್ ಕಡೆಗೆ ಈ ಟೈಮಲ್ಲಿ ನೀವು ಫೋಕಸ್ ಮಾಡಬೇಡಿ. ಸೊ KCETಯಲ್ಲಿ ಔಟ್ ಆಫ್ ಸಿಲೆಬಸ್ ಏನು ಬರಲ್ಲ. 11th 12th NCERT ಏನಿದೆ ಆ ಒಂದು ಅರೌಂಡಲ್ಲೇ ಕವರ್ ಆಗುತ್ತೆ. ಇಫ್ ಔಟ್ ಆಫ್ ಸಿಲೆಬಸ್ ಬಂತು ಅಂದರೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಡೋಂಟ್ ವರಿ. ಸೊ ಹಾಗಾಗಿ ಕಂಪ್ಲೀಟ್ ನೀವು NCERT ಟೆಕ್ಸ್ಟ್ ಬುಕ್ಸ್ ಏನಿದೆಯೋ ಅದು ಬಿಟ್ಟು ಬೇರೆ ಕಡೆ ತಲೆ ಹಾಕ್ಬಿಡಿ, ಬೇರೆ ಬುಕ್ಸ್ ಓದೋದು ಅವು. ಇನ್ನು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಸ್ ಇದೆಯಾ, ಲೈಕ್ ಒಂದು ಫ್ರೀ ಸೋರ್ಸ್, ಆ್ಯಂಡ್ ದೆನ್ ಈ ಟೈಮಲ್ಲಿ ಯು ವಿಲ್ ಸ್ಟಡಿ 10 ಯೂಟ್ಯೂಬ್ ಚಾನಲ್ಸ್ನ ನೋಡೋದು, ದಿನಕ್ಕೆ 10 ವೀಡಿಯೋಸ್ ಬರುತ್ತೆ, ಎಲ್ಲದನ್ನು ನೋಡೋದು. ಸೊ ಅದರಿಂದ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾದರೆ ಪ್ರಾಪರಾಗಿ ಯಾವ ಯೂಟ್ಯೂಬ್ ಚಾನಲ್ ಬೆಸ್ಟ್ ಆಗಿರುತ್ತೆ ಈವನ್ ಫಾರ್ KCET ಆ್ಯಂಡ್ ಈವನ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಅಂದರೆ ಐ ವಿಲ್ ಸಜೆಸ್ಟ್ ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇಲ್ಲಿ ಹಿಂದೆ ಸಿಂಪ್ಲಿಫೈಡ್ ಮೈಂಡ್ಸ್ RP ಸರಿಂದ ಓದಿರೋರು ತುಂಬ ಜನ ಇರ್ತೀರಾ. ಸೊ ನೀವೇ ಕಮೆಂಟ್ ಮಾಡಿ. ಸೊ ಬೋರ್ಡ್ ಎಕ್ಸಾಮ್ಸ್ಗೆ ಇಟ್ ಈಸ್ ಬೆಸ್ಟ್ ಟು ಫಾಲೋ RP ಸರ್. ಸೊ ಬೇಕಾದ್ರೆ ಅವ್ರದ್ದೊಂದು ಲಿಂಕ್ನ ಕೊಡ್ತೀನಿ ನಾನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ, ಯು ಕ್ಯಾನ್ ಫಾಲೋ ಹಿಮ್. ಸೊ ದಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಬೋರ್ಡ್ ಎಕ್ಸಾಮ್ಸ್ಗಾದರೆ. KCETಗಾದರೆ ಇನ್ನು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ, ಬಟ್ ಅವರ ಗೈಡೆನ್ಸ್ ಇಸ್ ದ ಬೆಸ್ಟ್. ಆ್ಯಂಡ್ ಫಾಲೋ ಹಿಮ್ ಫಾರ್ ದ ಫರ್ದರ್, ಲೈಕ್ ನೀವು KCET ಅಥವಾ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಏನಿದೆ, ಸೊ ಅದನ್ನು ನೀವೇನಾದ್ರು ಬೋರ್ಡ್ಸ್ ಪ್ಲಸ್ KCET ಪ್ರಿಪೇರ್ ಆಗಬೇಕು ಅಂತಂದರೆ ಐ ವಿಲ್ ಸಜೆಸ್ಟ್ RP ಸರ್. ಸೊ ಅದಾದಮೇಲೆ ಈಗ ಬೋರ್ಡ್ ಎಕ್ಸಾಮ್ಸ್ ಬರ್ತಾ ಇದೆ, ಇನ್ನು 90 ಡೇಸ್ ಇದೆ ಅಂತ ಅಂದರೆ February 28 ಏನೋ ನಿಮಗೆ ಬೋರ್ಡ್ ಎಕ್ಸಾಮ್ಸ್. ಸೊ ಆಗಂತ ಕಂಪ್ಲೀಟ್ ಈ ಒಂದು ಟೈಮ್ನ ನೀವು ಬೋರ್ಡ್ ಎಕ್ಸಾಮ್ಸ್ಗೆ
ಕೊಡಬೇಡಿ. ಸೊ ಆ ಒಂದು ಬೋರ್ಡ್ ಎಕ್ಸಾಮ್ಸನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನು ನೀವು ಟೈಮ್ನ ಅದ್ರ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಬೇಡಿ. KCETಗೂ ಕೂಡ ಈ ಒಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗಂತ KCET ಅಂತ ಹೇಳಿ ಬೋರ್ಡ್ ಎಕ್ಸಾಮ್ಸ್ನೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಯಾಕಂದರೆ KCET ಅಲ್ಲಿ ಬೋತ್ ಮ್ಯಾಟರ್ಸ್, ಬೋರ್ಡ್ ಎಕ್ಸಾಮ್ಸ್ ಪ್ಲಸ್ KCET. ಸೊ ಹಾಗಾಗಿ ಬೋತ್ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ. ಸೊ ಆಗ ಯು ಕ್ಯಾನ್ ಕ್ರ್ಯಾಕ್. ಸೊ ಪ್ರಾಪರ್ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡು, ಸೊ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡ್ರೆ ಅದು ಅದೇ ಥರ ಹೋಗೋದಿಲ್ಲ. ಸೊ ಬಟ್ ಒಂದು ಪ್ರಾಪರ್ ಪ್ಲ್ಯಾನ್ ಜೊತೆಗೆ ಮೂವ್ ಆನ್ ಆಗಿ. ಸೊ ಯಾವುದೇ ಕಾರಣಕ್ಕೂ ಬೋರ್ಡ್ ಎಕ್ಸಾಮ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಹಾಗಂತ ಬೋರ್ಡ್ ಎಕ್ಸಾಮ್ಸ್ಗೆ ಕಂಪ್ಲೀಟ್ ಟೈಮ್ನ ಇನ್ವೆಸ್ಟ್ ಮಾಡಬೇಡಿ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಕಲೀರಿ. ಸೊ ಇದನ್ನು ಮಾಡಿದ್ರಿ ಅಂತ ಅಂದರೆ ಯು ವಿಲ್ ಗೆಟ್ ವೆರಿ ಗುಡ್ ರ್ಯಾಂಕ್ ಇನ್ KCET. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದು ಏನು ಸಿಲೆಬಸ್ಸು, ಟೆಕ್ಸ್ಟ್ ಬುಕ್ಸ್ನ ಫಾಲೋ ಮಾಡಿ, ದಟ್ಸ್ ಎನಾಫ್. ಆ್ಯಂಡ್ ದೆನ್ ಯೂಟ್ಯೂಬ್ ಬೇಕು ಅಂತ ಅಂದರೆ ಸಿಂಪ್ಲಿಫೈಡ್ ಮೈಂಡ್ಸ್ ಈಸ್ ಎನಾಫ್ ಫಾರ್ ಬೋರ್ಡ್. ಫಾರ್ KCET ನಿಮ್ಮ ಪ್ರಿಪ್ರೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ದೆನ್ ಡೈಲಿ ಅಟ್ಲೀಸ್ಟ್ ಒಂದು 10 ಕ್ವೆಶ್ಚನ್ಸ್ ಆದರೂ ಕೂಡ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತಗೊಂಡು KCET PYQsನ ಸಾಲ್ವ್ ಮಾಡಿ. ದೆನ್ ಯು ವಿಲ್ ಗೆಟ್ ಆನ್ ಐಡಿಯಾ ಹೌ ಟು ಡೂ, ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ, ಯಾವ ಥರ ಮಾಡ್ಬೋದು ನಾನು ಅಂತ. ಸೊ ಅದನ್ನು ಮಾಡಿ. ಆ್ಯಂಡ್ ದೆನ್ ನಿಮ್ಮ ಪ್ರಿಪ್ರೇಷನ್ನ ಕನ್ಸಿಸ್ಟೆನ್ಸಿ ಆಗಿ ನೀವು ಮೂವ್ ಆನ್ ಆಗಿ. ಯಾವುದೇ ಕಾರಣಕ್ಕೂ ಬ್ರೇಕ್ ಕೊಡಬೇಡಿ. 90 ಡೇಸ್ ಚೆನ್ನಾಗಿ ಲೈಕ್ ಯುದ್ಧ ಮಾಡೋ ಥರ ಚೆನ್ನಾಗಿ ನಿಮ್ಮ ಟೈಮ್ನೆಲ್ಲ ಇನ್ವೆಸ್ಟ್ ಮಾಡಿ ಇದಕ್ಕೆ ಕೊಡಿ. ಆ್ಯಂಡ್ ದೆನ್ ಯು ವಿಲ್ ಗೆಟ್ ಸಕ್ಸಸ್ ಆ್ಯಂಡ್ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ವಿಲ್ ಡಿಸ್ಕಸ್ ಲೈಕ್ ಯಾವ್ಯಾವ ಯೂಟ್ಯೂಬ್ ಚಾನಲ್ಸ್ ಇದೆ ದಟ್ ವಿಲ್ ಹೆಲ್ಪ್ ಯು ಫಾರ್ ದ ಬೋರ್ಡ್ ಪ್ಲಸ್ KCET ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಬಾಯ್, ಟೇಕ್ ಕೇರ್.